ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂತ ಒಂದು ಬ್ರೆಡ್ ರೆಸಿಪಿ ಜೊತೆ ಬಂದಿದ್ದೀನಿ. ಆರೋಗ್ಯಕರವಾಗಿರುವಂತ ಒಂದು ರೆಸಿಪಿ, ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲೊಂದು ಬೌಲಿಗೆ ನಾನಿಲ್ಲಿ ಒಂದು ಈರುಳ್ಳಿ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಒಂದು ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ ಕೂಡ ತುಂಡು ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ನಾನಿಲ್ಲಿ ಒಂದು ಕಾಯಿ ಮೆಣಸು ಹಾಕ್ತೀನಿ. ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಅದೇ ರೀತಿ ಖಾರ ನೋಡ್ಕೊಂಡು 1 ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ನಷ್ಟು ಕಾಳು ಮೆಣಸಿನ ಹುಡಿ, ಅದೇ ರೀತಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಮೊಟ್ಟೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 3 ಮೊಟ್ಟೆ ಇಲ್ಲಿ ಉಪಯೋಗಿಸ್ತಾ ಇರೋದು. ನಿಮಗೆ ಜಾಸ್ತಿ ಕಡಿಮೆ ಮಾಡ್ಬೋದು. ನೋಡಿ 3 ಮೊಟ್ಟೆ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಅಂದ್ರೆ ಚೆನ್ನಾಗಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಆಗಬೇಕು. ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸಿರೋದು, ಅದ ಕಾರಣ ಉಪ್ಪು ಕೂಡ ಚೆನ್ನಾಗಿ ಕರಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಮಿಕ್ಸ್ ಆಗಿದೆ, ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ, ಬಟರ್. ಆಮೇಲೆ ಸ್ವಲ್ಪ ಎಣ್ಣೆ, ಅಥವಾ ಎಣ್ಣೆ ಮಾತ್ರ ಬೇಕಿರೋ ಆ ರೀತಿನೂ ಹಾಕೋಬಹುದು. ನೋಡಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಫುಲ್ ಆಗಿ ಹಾಕ್ಬಿಟ್ಟು ಒಂದ್ಸಲ ಈ ಕಾವಲಿಗೆ ಫುಲ್ ಆಗಿ ಇದನ್ನ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಎಲ್ಲಾ ಕಡೆ ಸಿಗ್ಬೇಕು ಇದು. ನೋಡಿ ಈ ರೀತಿ ಫುಲ್ ಆಗಿ ನೋಡಿ ಬೆಣ್ಣೆ ಕೂಡ ಚೆನ್ನಾಗಿ ಕರಗಿದೆ. ಇವಾಗ ಎಲ್ಲ ಕಡೆ ಮಿಕ್ಸ್ ಆಗ್ಲಿ. ಆಮೇಲೆ ನಾವಿಲ್ಲಿ ಮಿಕ್ಸ್ ಮಾಡಿಟ್ಟಂತಹ ಮೊಟ್ಟೆ ಇದೆಯಲ್ಲ, ಅದನ್ನ ಇದಕ್ಕೆ ಹಾಕೋಬೇಕು. ಫುಲ್ ಆಗಿ ಈ ರೀತಿ ಮಾಡ್ಕೊಳ್ಳಿ. ತೆಳುವಾಗಿ ಬೇಕಿದ್ರೆ ಸ್ವಲ್ಪ ಫುಲ್ ಆಗಿ ಸ್ಪ್ರೆಡ್ ಮಾಡ್ಬೋದು, ಅಥವಾ ದಪ್ಪ ಬೇಕಿದ್ರೆ ಹಾಗೆ ಇರಲಿ. ಇನ್ನು ಇದು ಬೇಯಲಿ. ಅಷ್ಟೊತ್ತಿಗೆ ನಾನಿಲ್ಲಿ ಸ್ವಲ್ಪ ಬ್ರೆಡ್ ತಗೊಂಡಿದ್ದೀನಿ. ಅದಕ್ಕೆ ಫುಲ್ ಬೆಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಬಟರ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಒಂದು ಬದಿಗೆ ಮಾತ್ರ ಸಾಕು, 2 ಬದಿಗೆ ಕೂಡ ಸ್ಪ್ರೆಡ್ ಮಾಡೋದು ಬೇಡ. ನಾನಿಲ್ಲಿ 6 ಬ್ರೆಡ್ ತಗೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ನೋಡಿ ಈ ರೀತಿ ಬೆಣ್ಣೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಆಮ್ಲೆಟ್ ಕೂಡ ಇಲ್ಲಿ ಚೆನ್ನಾಗಿ ಬೆಂದಿದೆ. ಇದನ್ನ ತಿರುಗಿಸಿ ಹಾಕೋಬೇಕು. 2 ಬದಿ ಕೂಡ ಚೆನ್ನಾಗಿ ಬೇಯಲಿ. ಓಕೆ, ಇದನ್ನ ತಿರುಗಿಸಿ ಹಾಕ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ತಿರುಗಿಸಿ ಕೂಡ ಹಾಕೊಂಡಿದ್ದೀನಿ. ಇನ್ನು ಫ್ಲೇಮ್ ಸಣ್ಣಕ್ಕೆ ಇಟ್ಕೊಳ್ಳಿ. ಆಮೇಲೆ ನೋಡಿ ಬಟರ್ ಹಾಕಿದಂತ ಭಾಗವನ್ನ ಬಾಳೆ ಎಲೆಯ ಸೈಡ್ಗೆ ಹಾಕೋಬೇಕು. ಇದರ ಇನ್ನೊಂದು ಬದಿಗೆ ಸ್ವಲ್ಪ ನಾನಿಲ್ಲಿ ಟೊಮೆಟೊ ಕೆಚಪ್ ಹಾಕ್ತೀನಿ. ಆಮೇಲೆ ನಾವಿಲ್ಲಿ ಮಾಡಿಟ್ಟಂತಹ ಮೊಟ್ಟೆಯನ್ನ ಕೂಡ ಇದಕ್ಕೆ ಹಾಕ್ತೀನಿ. ನೋಡಿ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ಇನ್ನು ಇದರ ಮೇಲ್ಗಡೆ ನಿಮ್ಗೆ ಬೇಕಿದ್ರೆ ಚೀಸ್ ಎಲ್ಲ ಹಾಕೋಬಹುದು. ನೋಡಿ ಆ ಬ್ರೆಡ್ಡಿನ ಇನ್ನೊಂದು ಬದಿಗೆ ನಾನು ಸ್ವಲ್ಪ ಸಾಸ್ ಹಾಕ್ತೀನಿ, ಅಥವಾ ಕೆಚಪ್ ಹಾಕ್ತಾ ಇದ್ದೀನಿ. ಇದರ ಮೇಲ್ಗಡೆ ಸ್ವಲ್ಪ ಚೀಸ್ ಆ ತರ ಎಲ್ಲ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಇದನ್ನ ಈ ರೀತಿ ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಿದ್ರೆ ಆಯ್ತು. ನೋಡಿ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಬಾಳೆ ಎಲೆ ಉಪಯೋಗಿಸುವಾಗ ಸ್ವಲ್ಪ ಬಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಅದು ಹರಿಬಹುದು. ಇನ್ನೊಂದು ನೂಲು ಉಪಯೋಗಿಸಿ ಇದನ್ನ ಕಟ್ಟಿ. ನಾನಿಲ್ಲಿ ಬಾಳೆ ಎಲೆಯ ಬಳ್ಳಿಯೇ ಉಪಯೋಗಿಸ್ತಾ ಇದ್ದೀನಿ, ದಾರ. ನೋಡಿ ಈ ರೀತಿ ಇದನ್ನ ಇದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಅದೇ ಕಾವಲಿಗೆ ಪುನಃ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇನ್ನು ನಾವು ಮಾಡಿಟ್ಟ ಪ್ಯಾಕ್ ಅನ್ನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಆಯ್ತು. ನೋಡಿ ಸೂಪರ್ ಆಗಿರುತ್ತೆ. ಈ ರೀತಿ ಮಾಡ್ಬೇಕು. 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಬದಿ ರೋಸ್ಟ್ ಆದ್ಮೇಲೆ ತಿರುಗಿಸಿ ಹಾಕೊಳ್ಳಿ. ಬಾಳೆ ಎಲೆ ಚೆನ್ನಾಗಿ ಕಪ್ಪಾಗಿ ಬರಬೇಕು. ಹಾಗಿದ್ರೆ ಮಾತ್ರ ಒಳಗಡೆ ಇರುವ ನಮ್ಮ ಬ್ರೆಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಸಿಗುತ್ತೆ. ಅಂದ್ರೆ ನಾವು ಚೀಸ್ ಎಲ್ಲ ಹಾಕಿದ್ರೆ ಅದು ಕೂಡ ಮೆಲ್ಟ್ ಆಗ್ಬೇಕು. ಆ ರೀತಿ ನಾವು ಇದನ್ನ ರೋಸ್ಟ್ ಮಾಡ್ಬೇಕು. 2 ಬದಿ ಕೂಡ ಚೆನ್ನಾಗಿ ಪರಿಮಳ ಕೂಡ ಬರುತ್ತೆ ಈ ಬಾಳೆ ಎಲೆ ಬಿಸಿ ಆಗುವಾಗ. ನೋಡಿ 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ, ಸಾಕು. ಇದನ್ನ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನಾವಿಲ್ಲಿ ಪ್ಯಾಕ್ ಮಾಡಿದೀವಲ್ವಾ, ಅದನ್ನ ಮಡಚಿದೀವಲ್ವಾ, ಆ ಭಾಗ ಮಾತ್ರ ಸ್ವಲ್ಪ ನೋಡಿ ರೋಸ್ಟ್ ಆಗಿದೆ, ಆದ್ರೆ ಸ್ವಲ್ಪ ಕಡಿಮೆ. ಅದರ ಬ್ಯಾಕ್ ಸೈಡ್ ಹಿಂಬದಿ ಚೆನ್ನಾಗಿ ರೋಸ್ಟ್ ಆಗಿದೆ. ಆದ್ರಿಂದ ನಾವು ಮಡಚಿಟ್ಟ ಜಾಗವನ್ನ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಅದರ ಮೇಲ್ಗಡೆ ಸ್ವಲ್ಪ ಸಾಸ್ ಅಥವಾ ಕೆಚಪ್ ಹಾಕ್ಬಿಟ್ಟು ಈ ರೀತಿ ಸರ್ವ್ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಅಂದ್ರೆ ನಮಗೆ ಆ ಬಾಳೆ ಎಲೆಯ ಫ್ಲೇವರ್ ಕೂಡ ನಮಗೆ ಈ ರೆಸಿಪಿಯಲ್ಲಿ ಸಿಗುತ್ತೆ. ಖಂಡಿತ ಒಂದ್ಸಲ ಆದ್ರೂ ನೀವು ಇದನ್ನ ಟ್ರೈ ಮಾಡಿ ನೋಡಿ. ನೋಡಿ ಇನ್ನೊಂದು ಬದಿ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ರೀತಿ ರೋಸ್ಟ್ ಆಗ್ಬೇಕು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.